ಹಾಯ್ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ರುಚಿಯಾಗಿರುವಂತಹ ನವಿಲು ಕೋಸಿನಿಂದ ಹೇಗೆ ಪಲ್ಯ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ನಮ್ಮ ಕಡೆ ಹೀಗೆ ಮಾಡ್ಕೊಂಡು ತಿಂತೀವಿ ಸ್ನೇಹಿತರೆ ಈ ಪಲ್ಯವನ್ನು. ಇನ್ನು ಇದಕ್ಕೆ ಬೇಕಾಗುವ ಪದಾರ್ಥಗಳು, ನಾನು 2 ಗಡ್ಡೆ ನವಿಲು ಕೋಸನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ನಾವು ಪ್ರತಿನಿತ್ಯ ಸೇವಿಸುವ ಆಹಾರದಲ್ಲಿ ಒಂದು ರೀತಿಯಾದ ಪಲ್ಯವಾದರೂ ಇರಬೇಕು ಸ್ನೇಹಿತರೆ, ಆಗಲೇ ಅದು ಒಂದು ಸಮತೋಲನವಾದ ಆಹಾರ ಆಗುತ್ತೆ ಸ್ನೇಹಿತರೆ. ನವಿಲು ಕೋಸಿಗೆ ಸಿಪ್ಪೆಯನ್ನು ತೆಗಿಬೇಕು ಸ್ನೇಹಿತರೆ. ಹೀಗೆ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ವಿಡಿಯೋವನ್ನು ಕೊನೆಯ ತನಕ ನೋಡಿ ಸ್ನೇಹಿತರೆ, ಆಗಲೇ ಹೇಗೆ ಮಾಡೋದಂತ ನಿಮಗೆ ಅರ್ಥ ಆಗೋದು. ಇನ್ನು ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಜೀರಿಗೆ, 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. 1/4 ಕಪ್ನಷ್ಟು ಹಸಿ ಶೇಂಗಾವನ್ನು ತಗೋಬೇಕು ಸ್ನೇಹಿತರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೋಬೇಕು. ನಮ್ಮ ಕಡೆ ನಾವು ಈ ವಿಧಾನದಲ್ಲೇ ಮಾಡ್ತೀವಿ ಸ್ನೇಹಿತರೆ. ಯಾವುದೇ ರೀತಿಯ ಪಲ್ಯವಾದರೂ 1 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕ ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿನ ತಗೋಬೇಕು ಸ್ನೇಹಿತರೆ. ನಾವು ತಗೊಂಡಿರುವ ಶೇಂಗಾದ ಬೀಜವನ್ನು ಬೇಯಿಸ್ಕೋಬೇಕು. ಇವಾಗ ಖಾರದ ಪುಡಿ, ಉಪ್ಪು, ಬೆಳ್ಳುಳ್ಳಿ, ಬೇಯಿಸಿದ ಶೇಂಗಾವನ್ನು ನಾವು ಪುಡಿ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ನಾನು ಒರಳು ಕಲ್ಲಿನಲ್ಲಿ ಹಾಕ್ಕೊಂಡು ಪುಡಿ ಮಾಡಿದ್ದೀನಿ. ನೀವು ಬೇಕಾದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು ಸ್ನೇಹಿತರೆ. ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಬಾಣಲೆಗೆ ಬಿಸಿ ಮಾಡ್ಕೋಬೇಕು ಸ್ನೇಹಿತರೆ. ಬಿಸಿ ಆದ ನಂತರ ಎಣ್ಣೆ ಕಟ್ ಮಾಡಿರುವ ಈರುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವು ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗೆ ಆಗೋ ತನಕ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ ಎಣ್ಣೆಯಲ್ಲಿ. ನೀವು ಬೇಕಾದರೆ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರು ಬೇಳೆನೂ ಸಹ ಸೇರಿಸ್ಕೋಬೋದು ಸ್ನೇಹಿತರೆ. ಇನ್ನು ಚೆನ್ನಾಗಿರುತ್ತೆ ಪಲ್ಯ. ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಎಲ್ಲರಿಗಿಂತ ನಿಮಗೆ ಮೊದಲು ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಸ್ನೇಹಿತರೆ. ನೀವೇ ಮೊದಲು ನೋಡಬಹುದು ನಮ್ಮ ವಿಡಿಯೋಗಳನ್ನು. ಒಗ್ಗರಣೆ ರೆಡಿ ಆಗಿದೆ ಸ್ನೇಹಿತರೆ. ಒಗ್ಗರಣೆಗೆ ನಾವು ಕಟ್ ಮಾಡಿಕೊಂಡಿರುವ ನವಿಲು ಕೋಸನ್ನು ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ. ನವಿಲು ಕೋಸು ಸ್ವಲ್ಪ ಮೆತ್ತಗೆ ಆಗೋ ತನಕ ನಾವು ಬೇಯಿಸ್ಕೋಬೇಕು. ಹೆಚ್ಚಿಗೆ ನಾವು ತರಕಾರಿ, ಹಣ್ಣುಗಳು, ಸೊಪ್ಪನ್ನು ತಿನ್ನಬೇಕು ಸ್ನೇಹಿತರೆ. ರುಚಿಗೆ ತಕ್ಕ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕಳಿಸ್ಕೋಬೇಕು ಸ್ನೇಹಿತರೆ. ನಾವು ಈ ಥರ ಹೆಚ್ಚಿಗೆ ಪಲ್ಯಗಳನ್ನು ಮಾಡಿಕೊಂಡು ತಿಂದರೆ ಸ್ನೇಹಿತರೆ, ತರಕಾರಿಯನ್ನು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನು, ನಾರಿನ ಅಂಶ ಸಿಗುತ್ತೆ ಸ್ನೇಹಿತರೆ ನಮ್ಮ ದೇಹಕ್ಕೆ. ಇನ್ನು ನವಿಲು ಕೋಸನ್ನು ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ಮುಚ್ಚಳವನ್ನು ಮುಚ್ಚಿ ಮಧ್ಯದಲ್ಲಿ ಒಂದು ಸಲ ಕಳಿಸ್ಕೊತಾ ಇರಬೇಕು ಸ್ನೇಹಿತರೆ. ನೀರಿನಲ್ಲಿ ಕುದಿಸುವ ಬದಲು ಈ ಥರ ನಾವು ಒಗ್ಗರಣೆಯಲ್ಲೇ ಬೇಯಿಸ್ಕೊಂಡು ನಾವು ಪಲ್ಯ ಮಾಡಿಕೊಂಡು ತಿಂದರೆ ಸ್ನೇಹಿತರೆ, ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳು ನಾಶ ಆಗಲ್ಲ ಸ್ನೇಹಿತರೆ. ನೋಡಿ, ಸ್ವಲ್ಪ ಬೆಂದಿದೆ ಸ್ನೇಹಿತರೆ. ಮರಿದಿರ ನೀವು ಕಳಿಸ್ಕೊತಾನೆ ಇರಬೇಕು. ನವಿಲು ಕೋಸು ಚೂರುಗಳು ಸ್ವಲ್ಪ ಮೆತ್ತಗೆ ಆಗೋ ತನಕ ನಾವು ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಸ್ನೇಹಿತರೆ. ಈ ವಿಧಾನದಲ್ಲಿ ನೀವು ಒಂದು ಸಲ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ. ಬೇಯಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ. ಈಗ ನಾವು ಕುಟ್ಕೊಂಡಿರುವಂತಹ ಶೇಂಗಾದ ಪುಡಿಯನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಒಂದು ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇನ್ನು ಕೊನೆಯದಾಗಿ ಕಟ್ ಮಾಡಿಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ನಾವು ಮಾಡಿದಂತಹ ನವಿಲು ಕೋಸು ಪಲ್ಯ ರೆಡಿ ಆಯಿತು ಸ್ನೇಹಿತರೆ. ತುಂಬ ರುಚಿಯಾಗಿ ಇರುತ್ತೆ ಸ್ನೇಹಿತರೆ, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ
ಸ್ನೇಹಿತರೆ ಮರೀದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ. ಈ ನವಿಲು ಕೋಸು ಪಲ್ಯವನ್ನು ನಾವು ಚಪಾತಿ, ಪೂರಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಒಂದ್ಸಲ ಮಾಡಿಕೊಂಡು ತಿನ್ನಿ, ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ.